ಇದೆಲ್ಲದರ ಮಧ್ಯೆ ರಾಜಕೀಯ ತಂತ್ರಗಾರಿಕೆಯನ್ನ ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯ. ಸಚಿವರ ಜೊತೆಗಿನ ಸಭೆ ಬೆನ್ನಲ್ಲೇ ಔತಣಕೂಟಕ್ಕೆ ತಯಾರಿ ನಡೀತಾ ಇದೆ. ಔತಣಕೂಟ ನಡೀತಾ ಇರೋದಲ್ಲಿ ನವೆಂಬರ್ 7ನೇ ತಾರೀಕು ಮಾಜಿ ಸಚಿವರಾಗಿರುವಂತಹ ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಆಯೋಜನೆಯಾಗಿರುವಂತಹ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಿದ್ದಾರೆ. ಈ ಔತಣಕೂಟದಲ್ಲಿ ತುಮಕೂರು ಭಾಗದ ಕಾಂಗ್ರೆಸ್ ಮುಖಂಡರು ಕೂಡ ಭಾಗಿಯಾಗ್ತಿದ್ದಾರೆ. ಔತಣಕೂಟದ ಮೂಲಕ ಆಪ್ತತೆಯನ್ನ ಗಟ್ಟಿಗೊಳಿಸಿಕೊಳ್ಳೋಕೆ ಮುಖ್ಯಮಂತ್ರಿಗಳು ತಂತ್ರವನ್ನ ಹೆಣೆದಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಕೆಎನ್ ರಾಜಣ್ಣ ಹೇಳಿ ಕೇಳಿ ಮುಖ್ಯಮಂತ್ರಿಗಳ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕ, ತಮ್ಮ ನೇರ ಮಾತಿನ ಕಾರಣಕ್ಕಾಗಿಯೇ ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂತಹ ನಾಯಕ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಬೇಕು ನವೆಂಬರ್ 15ನೇ ತಾರೀಕು. ಅದಕ್ಕೂ ಮುಂಚೆ ಸಭೆ ಮೇಲೆ ಸಭೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಈಗ ಅಚ್ಚರಿ ಅನ್ನುವಂತೆ ಕೆಎನ್ ರಾಜಣ್ಣ ಅವರ ಔತಣಕೂಟದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿದ್ದಾರೆ. ಲೆಕ್ಕಾಚಾರಗಳು ಏನೇನು ಈ ಔತಣಕೂಟದ ಹಿಂದಿನದ್ದು ಅಂತ ಹೇಳಿ ಹರೀಶ್. ವಿದೇಶ ಬಹಳ ಮುಖ್ಯವಾಗಿರುವಂಥದ್ದು ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಕೂಡ ಸರಣಿ ಸಭೆಗಳು ಕೂಡ ನಡೀತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ನವೆಂಬರ್ 15ನೇ ತಾರೀಕು ನಂತರ ಸಿಎಂ ಸಿದ್ದರಾಮಯ್ಯ ಅವರು 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅದಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ 2 ದಿನ ಮೊದಲೇ ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕೆ ಸಜ್ಜಾಗಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಹಲವು ಜನ ಸಚಿವರು ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ವಿಧಾನಸೌಧದಲ್ಲಿ ಆಪ್ತ ಸಚಿವರಾಗಿರುವಂತಹ ಮಹದೇವಪ್ಪ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ 10 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಇದೆಲ್ಲದ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರು ತುಮಕೂರಲ್ಲಿ ಒಂದು ವಿಶೇಷ ಔತಣಕೂಟವನ್ನು ಕೂಡ ಕರೆದಿರುವಂತದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನವೆಂಬರ್ 7ನೇ ತಾರೀಕು ತುಮಕೂರಿನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇದೆ. ಆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸುತ್ತಿರುವಂತಹ ಕಾರಣಕ್ಕಾಗಿ ಖುದ್ದು ಕೆಎನ್ ರಾಜಣ್ಣ ಅವರು ಸಿಎಂ ಅವ್ರನ್ನ ಊಟಕ್ಕೆ ಕೂಡ ಆಹ್ವಾನ ನೀಡಿದ್ದಾರೆ. ಅಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಮತ್ತೆ ಎಚ್ ಸಿ ಮಹದೇವಪ್ಪ ಹಲವರು ಕೂಡ ಪಾಲ್ಗೊಳ್ತಾರೆ ಅನ್ನುವಂಥ ಮಾತುಗಳು ಕೇಳ್ತಿದ್ದಾವೆ. ಅಂದ್ರೆ ಐಯಿಂದ ಸಚಿವರು ಶಾಸಕರು ಒಂದಷ್ಟು ಜನ ಅಲ್ಲಿ ಸೇರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಸಹಜವಾಗಿ ಕೂಡ ಸಚಿವ ರಾಜಣ್ಣ ಅವರ ನಿವಾಸಕ್ಕೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿರಲಿಲ್ಲ. ಮತ್ತೆ ಹೊಸ ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಔತಣಕೂಟಕ್ಕೆ ಆಹ್ವಾನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಕೆಲವು ನಿಮಿಷಗಳ ಹಿಂದಷ್ಟೇ ಒಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ನಾವು ಕೇಳಿದಂತ ಸಂದರ್ಭದಲ್ಲಿ ಒಂದು ಊಟಕ್ಕೆ ಕರೆದಿದ್ದಾರೆ. ಅದರ ಹೊರತಾಗಿ ವಿಶೇಷ ಏನಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೆಲ್ಲದರ ಹೊರತಾಗಿ ಕೂಡ ಈಗಿನ ಸಂದರ್ಭ ಸನ್ನಿವೇಶ ನೋಡಿದ್ದೆ ಅದಲ್ಲಿ ಏನೋ ಬೆಳವಣಿಗೆ ಸಮಥಿಂಗ್ ಆಗ್ತಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇರುವಂತದ್ದು ವಿದೇಶಿ. ಹರೀಶ್, ಕೆಎನ್ ರಾಜಣ್ಣ ಅವರ ನಿವಾಸದಲ್ಲಿ ಔತಣಕೂಟ ನಡೆಯುತ್ತೆ ಅಂತಂದ್ರೆ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ಒಂದ್ಸಲ ಸ್ಥಾನ ಕಳ್ಕೊಂಡ ಮೇಲೆ ಹೈಕಮಾಂಡ್ ನ ಭೇಟಿ ಆಗಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರು. ಇದುವರೆಗೂ ಆ ಅವಕಾಶ ಸಿಕ್ಕಿಲ್ಲ. ಸಂಪುಟ ಪುನರಚನೆಯ ಚರ್ಚೆ ನಡೀತಾ ಇರುವಂತಹ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗೋ ಮುಂಚೆ ಅವರನ್ನ ಮನೆಗೆ ಕರೆದಿದ್ದಾರೆ ಅಂತಂದ್ರೆ ತಮ್ಮ ವೈಯಕ್ತಿಕ ಆಸಕ್ತಿಗಾಗಿ ಅವರನ್ನ ಕರೆದ್ರ, ಅಥವಾ ನೀವು ಹೇಳಿದ ಹಾಗೆ ದಲಿತ ಸಚಿವರೆಲ್ಲರೂ ಒಟ್ಟಾಗ್ತಾರೆ ಅಂತಂದ್ರೆ ದಲಿತಾಸ್ತ್ರ ಪ್ರಯೋಗಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದ್ದೇ ಆದ್ರೆ ದಲಿತಾಸ್ತ್ರ ಪ್ರಯೋಗಕ್ಕಾಗಿ ಶಸ್ತ್ರಗಳನ್ನ ಸಿದ್ಧಪಡಿಸಿಕೊಳ್ಳುವುದಕ್ಕೆ ಈ ಔತಣಕೂಟ ನಡೀತಾ ಇದೆಯಾ ಹೇಗೆ ಅಂತ ಹೇಳಿ ಹರೀಶ್. ಖಂಡಿತವಾಗಿದ್ದೆ ಶ್ರೀ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಸನ್ನಿವೇಶ ಬಂದಿದ್ದೇ ಆದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ, ಯಾವ ನಡೆಯನ್ನು ತೋರಿಸಬೇಕಾಗುತ್ತೆ, ಎಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ, ಹೀಗೆ 10 ಹಲವು ರೀತಿಯಲ್ಲಿ ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ. ಅದರ ಮುಂದುವರೆದ ಭಾಗವಾಗಿ ಸಭೆಗಳ ಮೇಲೆ ಸಭೆಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ನಡೀತಾ ಇರುವಂತದ್ದು. ಹಾಗಾಗಿ ರಾಜಣ್ಣ ಅವರ ನಿವಾಸದಲ್ಲಿ ಕರೆದಿರುವಂತಹ ಈ ಒಂದು ಔತಣಕೂಟದ ನೆಪದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥ ಸಹಜವಾದಂತ ಕುತೂಹಲ ಕೂಡ ಈಗ ವ್ಯಕ್ತ ಆಗ್ತಿದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುವುದಕ್ಕೂ ಮೊದಲು ಏನೆಲ್ಲ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ, ಯಾವ ನಿಲುವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತೆ ಏನು ಅಜೆಂಡಾವನ್ನು ಪ್ರಮುಖವಾಗಿ ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ದಲಿತ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಕಾರಾತ್ಮಕವಾದಂತಹ ಒಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದು ಗೊತ್ತಾಗ್ತಿದ್ದ ಹಾಗೆ ದಲಿತ ಸಚಿವರೆಲ್ಲರೂ ಕೂಡ ಫುಲ್ ಆಕ್ಟಿವ್ ಆಗಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಕಷ್ಟು ತೆರೆಮರೆಯಲ್ಲಿ ಪ್ರಯತ್ನಗಳನ್ನ
ನಡೆಸ್ತಾ ಇದ್ದಾರೆ. ಸೊ ಮಗದೊಂದ್ ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಒಂದ್ ರೀತಿಯಲ್ಲಿ ತಾನು ಹೇಳ್ದವರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ AICC ಮಟ್ಟದಲ್ಲಿ ಬಿಗಿಪಟ್ಟನ್ನು ಹಿಡಿತಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಹಜವಾಗಿ ಕೂಡ ಅವರು AICC ಅಧ್ಯಕ್ಷರಾಗಿದ್ದಾರೆ. ಹೈಕಮಾಂಡ್ ಆಗಿರುವಂತದ್ದು ನಿರ್ಣಾಯಕ ತೀರ್ಮಾನವನ್ನ ಕೈಗೊಳ್ಳುವಂತಹ ಒಂದು ಸ್ಥಾನದಲ್ಲಿ ಇರುವಂತದ್ದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪಾತ್ರ ಕೂಡ ಬಹಳ ಮುಖ್ಯವಾಗಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು ಅಥವಾ ನಾಯಕತ್ವ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಮೂಲದವರೇ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈಗಷ್ಟೇ ಕೂಡ ಬಲ್ಲ ಮೂಲಗಳ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ನಾನು ಕೂಡ ಕರ್ನಾಟಕದಲ್ಲಿ ತ್ಯಾಗ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಕೆಲವರು ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅಂದ್ರೆ ನಾನು ತ್ಯಾಗ ಮಾಡಿದ್ದೇನೆ, ನಾನು ಹೇಳ್ದವರಿಗೆ ಪಟ್ಟ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರು ಆಗಿರುವಂಥದ್ದು. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರದಲ್ಲಿ ಯಾವ ರೀತಿ ಪಾತ್ರ ವಹಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ಬೆಳವಣಿಗೆ ನಡುವೆ ಒಂದು ಪರಮೇಶ್ವರ್ ಅವರು CM ಗಾದಿ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಮಗದೊಂದು ಕಡೆ DK ಶಿವಕುಮಾರ್ ಅವರು ಕೂಡ ನನಗೆ ಸಿಗಲೇಬೇಕು ಪಟ್ಟ, ನಾನು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಅನ್ನುವಂಥ ಬಲವಾದ ಕ್ಲೈಮ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಕೂಡ ಅಷ್ಟೇ ಬಲವಾಗಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಿದೆ. ಒಂದು ಬಹಳ ಮುಖ್ಯವಾಗಿರೋದು 2013ರಲ್ಲಿ ನಾನು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ ಅನ್ನುವಂಥದ್ದು ಒಂದಾದ್ರೆ, ಮಗದೊಂದು ನಾನು 8 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಹಾಗಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ, ಸರ್ಕಾರದ ಮಟ್ಟದಲ್ಲಿ ಪ್ರಮುಖ ಪಾತ್ರಗಳನ್ನ ನಿಭಾಯಿಸಿದ್ದೇನೆ, ಪಕ್ಷದ ಮಟ್ಟದಲ್ಲೂ ಕೂಡ ಪ್ರಮುಖ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೇನೆ. ಹಾಗಾಗಿ ನಾನು DK ಶಿವಕುಮಾರ್ ಅವರಿಗಿಂತಲೂ ಕೂಡ ಸೀನಿಯಾರಿಟಿ ಇದ್ದೀನಿ ಅನ್ನುವಂಥ ವಿಚಾರವನ್ನ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಪರಮೇಶ್ವರ್ ಅವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಈಗ ಹೇಳ್ತಾ ಇರುವಂತದ್ದು, ನಾನು 2023ರಲ್ಲಿ KPCC ಅಧ್ಯಕ್ಷನಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, 135ಕ್ಕೆ ಹೆಚ್ಚು ಸ್ಥಾನಗಳು ತಂದಿದ್ದೇನೆ, ಹಾಗಾಗಿ ತನಗೆ CM ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಬಲವಾದ ಒಂದು ಪಟ್ಟನ್ನು ಕೂಡ ಅವರು ಮುಂದಿಡುವಂತ ಒಂದು ಪ್ರಯತ್ನ ಆಗಿದೆ. ಅದಕ್ಕೆ ಪ್ರತಿಯಾಗಿ ಈಗ ಪರಮೇಶ್ವರ್ ಅವರು ಕೂಡ ನಾನು ಅದಕ್ಕಿಂತಲೂ ಸೀನಿಯಾರಿಟಿ ಇದ್ದೀನಿ, ನನಗೆ ಅವಕಾಶ ಕೊಡಿ ಅನ್ನುವಂಥ ಬಿಗಿಪಟ್ಟನ್ನು ಹಿಡಿಯುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಇದೆಲ್ಲವೂ ಕೂಡ CM ಸಿದ್ದರಾಮಯ್ಯ ಅವರ ಮುಂದೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದ್ರೆ ಇವತ್ತು ಕೂಡ ಆಗಿರ್ಬೋದು, ಮೊನ್ನೆ ಆಗಿರ್ಬೋದು, ಇತ್ತೀಚೆಗೆ ಸರಣಿ ಸಭೆಗಳು ಕೂಡ ಏನಾಗ್ತಿದ್ದಾವೆ ಅದೆಲ್ಲವೂ ಕೂಡ CM ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವಂತದ್ದು ಮತ್ತೆ CM ಸಿದ್ದರಾಮಯ್ಯ ಅವರ ಇರುವಂತ ಮಾಹಿತಿ ಪಡೆಯುವಂತ ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.